ಯವ್ವ ನಾ ಕೆಲ್ಸಕ್ಕೆ ಹೋಗ್ತೀನಿ ಬುತ್ತಿ ಏನು ಮಾಡಿ ಈಗ ಯಪ್ಪ ಇಟ್ಟಿತ್ತು ರೊಟ್ಟಿ ಮಾಡೀನಿ ಅಲ್ಲ ಹಿಂಡೈತೆ ಕಟ್ಕೊಂಡು ತಿಂಗಳ 2,000 ರೂಪಾಯಿ ಆಗ್ತಿದ್ರಪ್ಪ ಅದು ಏನಾರು ಕೆಂಟಿ ಪ್ಯಾಟಿ ನಡೀತಿತ್ತು ಎಲ್ಲ ಇದ್ದಿದ್ದು ಕಟ್ಕೊಂಡು ಯವ್ವ ನಾ ಕೆಲ್ಸಕ್ಕೆ ಹೋಗ್ಬರ್ತೇನೆ ಹೋಯ್ ಬಾಯಪ್ಪ. ಯಾಕೆ ಬಳಸುವ ಬುದ್ಧಿ ತಂದಿಲ್ಲ ಇವತ್ತ ಸಯ್ಯದ ನಮ್ಮ ಮನ್ಯಾಗ ಬರೀ ರೊಟ್ಟಿ ಆಟಾಯ್ತು ಪಲ್ಯ ಅದು ಏನಿಲ್ಲ ಚಟ್ನಿ ರೊಟ್ಟಿ ಅಲ್ಲೇ ಊಟ ಮಾಡಿ ಬಂದಿದ್ದೀನಿ. ಹೌದಾ ಆಯ್ತು ಕೆಲಸ ನೋಡಿ ನಡಿ. ಏ ಮರ ಕೆಲಸ ಮಾಡಕ್ ಬರ್ತಿಲ್ಲ ಎಲ್ಲಿ ಬೇಕಲ್ಲಿ ಸಾಮಾನು ಬಿಟ್ಕೊಂಡ್ರೆ ಕೆಲ್ಸಕ್ಕೆ ಬಂದ್ರೆ ಬರ್ಬೇಕು ಇಲ್ಲ ಬಿಟ್ಬಿಡ್ಬೇಕು. ಇದೇ ಮಾತು ಸಂತೋಷ ಇರ್ತದೆ. ಅವಕಾಶ ಏನು ಹೇಳ್ಬೇಕು ಸಾಮಾನು ಚಲೋತ್ನಾಗ ಇಡೋದು ಕಲಿ. ಸಯ್ಯದ ಬಾ ಇಲ್ಲೇ ಬಂದಿಲ್ರಿ ಮಾಲಕ್ರ ಹೇಳ್ರಿ ಮಾಲಕ್ರ ಯಾಕೆ ಬೈದಿ ಕೆಲಸ ಬರೋಬ್ಬರಿ ಮಾಡಲ್ರಿ ಮಾಲಕ್ರ. ಅಲ್ಲೋ ಯಾರ ಪರಿಸ್ಥಿತಿ ಹೆಂಗಿರ್ತದೆ ಬಿಡ್ತದೆ ಅದೆಲ್ಲ ಮಾತಾಡ್ಬಾರ್ದಂಗೆ. ಹಂಗಲ್ರಿ ತಿನ್ನಾಕ ಏಟಿಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಮಾತಾಡ್ತಾನ್ರಿ ನನಗೆ ಬರೋಬ್ಬರಿ ಕೆಲಸ ಮಾಡಿದ್ರೆ ಮಾಡಲ್ರಿ ಅವ. ಹೌದಾ ಯಾರ್ಯಾರ ಪರಿಸ್ಥಿತಿ ಹೆಂಗಿರ್ತದೆ ಅಂತ ಚೆನ್ನಾಗಿ ಮಾತಾಡಕ್ಕೆ ಹೋಗ್ಬೇಡ. ನೀವು ಹೋಗಿ ಕೇಸಿ ಅಲ್ಲಿ ಸಾಮಾನು ತೆಗೆದು ಹಿಂದೂರು ಸಾಮಾನು ಆ ಹಿಂದೂರು ಕೂಡ ಸಾಮಾನು ಅದಲ್ಲ ಹ್ಞೂ ಅವೆಲ್ಲ ಬ್ಯಾಗ್ ಹೋಗಿ ಸರಿ ಮಾಲಕ್ರ ಬಾಯ್. ತಪ್ಪು ನಿಂದ ಐತದು. ತಪ್ಪು ನಂದಾದ್ರೆ ತಪ್ಪು ನಿಂದ ಐತೆ. ತಪ್ಪು ನಂದ ಐತೆ ಮಾಡಿ ಏನೇನು ಅಲ್ಲ. ನೀನು ಅವ್ನು ನಿನ್ನ ಪರಿಸ್ಥಿತಿ ಏನು ಹೇಳ್ದಲ್ಲ ಹೇಳಿದಾಗ ಅವ ಎಲ್ಲೋಟು ನಿನ್ನ ಬಗ್ಗೆ ಮಾತಾಡ್ಬೇಕಾಗ್ತದೆ. ಇಲ್ಲಿಕಂದ್ರೆ ನಿನ್ನ ಬಗ್ಗೆ ಅವ ಹೆಂಗೆ ಮಾತಾಡ್ತಿದ್ದ? ಹಾಂ ನಮ್ಮ ಮನ್ಯಾಗ ಹಿಟ್ಟಿಲ್ಲ, ನಮ್ಮ ಮನ್ಯಾಗ ಜೋಳ ಇಲ್ಲ, ನಮ್ಮ ಮನ್ಯಾಗ ಚಟ್ನಿ ಐತೆ ಅಂತ ಎಲ್ಲೋಟು ಹೇಳಕ್ಕೆ ಹೋದಿ ನೀ ಏನು ಹೇಳಿದಿ? ನನ್ನ ಆತ್ಮೀಯ ದೃಷ್ಟಿಯಿಂದ ನೀ ಹೇಳಕತ್ತಿ ಹೌದಲ್ಲ? ಅವ ಆತ್ಮೀಯ ದೃಷ್ಟಿಯಿಂದ ತಿಳಿಯಂಗಿಲ್ಲ. ಇವತ್ತು ನಾಳೆ ನಾವು ಏನು ಮಾಡೋದು ಗೊತ್ತೇ ನಮ್ಮ ಪರಿಸ್ಥಿತಿ ಇನ್ನೊಬ್ರು ತಿಳಿಸಬಾರ್ದು ಗೊತ್ತ. ಬಡ ಬಡ ನೀವು ಅವ್ನ ಇದ್ರಿಗೆ ಹೇಳಿಬಿಟ್ಟು ಅವ ಇದ್ರೆ ನಿನಗೆ ಎಷ್ಟು ಕಮ್ಜೋರ್ ನೋಡಕತ್ತಾರ ನೋಡು. ಇವತ್ತು ನಾಳೆ ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳಬಾರ್ದು. ಯಾಕೆ ಹೇಳಬಾರ್ದಪ್ಪ ಅಂತಂದ್ರೆ ನಾವು ಸಂಬಂಧಿಕರಿಗೆ, ಆಮೇಲೆ ಅಣ್ಣತಮ್ಮರಿಗೆ, ದೋಸ್ತರಿಗೆ, ಮನೆ ಮಗ್ಳವರಿಗೆ ಅವ್ರಿಗೆ ಇವ್ರಿಗೆ ನಮ್ಮ ಪರಿಸ್ಥಿತಿ ಹಿಂಗೈತೆ, ನಮ್ಮ ಮನ್ಯಾಗ ಇಟ್ಟಿರೋದಿಲ್ಲ, ನಾವು ಭಾಳ ಕಷ್ಟದಾಗತ್ತೆ ಅಂತ ಹೇಳಿದಪ್ಪ ಅಂತಂದ್ರೆ ಜನ ಏನು ಮಾಡ್ತಾರೆ ಕೇಳಿ ಕೇಸಿ ನಮ್ಮ ಬಗ್ಗೆ ಮಜಾಕ್ ಮಾಡ್ತಾರೆ. ಮೊದಲು ಇದ್ರದು ಮೊದಲು ಹೆಂಗಪ್ಪ ಅಂತಂದ್ರೆ ಬಡತನ ಐತಪ್ಪ ಅಂತಂದ್ರೆ ಅವನು ಉಂಡಾರ ಇಲ್ಲ ತಿಂದಾರ ಇಲ್ಲ ಅಂತ ಕೇಸಿ ನಮ್ಮ ಬಗ್ಗೆ ಕಾಳಜಿ ಮಾಡ್ತಿದ್ರು. ಈಗ ಯಾರು ಮಾಡ್ತಾರೋ? ಎಲ್ಲಿದ್ದೀನಿ ನೀನು? ಯಾವತ್ತು ನೀನೇ ಹೇಳಿಕೇಸಿ ನೀನೇ ಕಡಿಮೆ ಮಾಡ್ಕೊಳಕತ್ತೀವಿ. ಯಾವತ್ತೂ ಯಾರಿದ್ರೂ ನಮ್ಮ ಪರಿಸ್ಥಿತಿ ಗಂಭೀರ ಐತೆ ಅಂತ ಯಾರಿಗೆ ಹೇಳಬಾರ್ದು. ನಾವು ಯಾರ ಮುಂದೂ ನಮ್ಮ ಪರಿಸ್ಥಿತಿ ಹಂಗೈತೆ, ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂತ ಕೇಸಿ ಹೇಳಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಯಾರೂ ಪರಿಸ್ಥಿತಿ ಕೇಳಂಗಿಲ್ಲ. ಆತಿಲ್ಲ? ಆಯ್ತು ಅವ್ರಿಗೆ ಯಾಕೆ ಹಾಂ ಹೋಗು ಕೆಲಸ ನೋಡೋಗಲ್ಲ. ನಿಮಗೂ ಹೇಳ್ತೀನಿ ನಾನು, ಯಾರ್ದಾರ ನಮ್ಮ ಪರಿಸ್ಥಿತಿ ಕೆಟ್ಟ ಐತೆ, ನಮ್ಮ ಪರಿಸ್ಥಿತಿ ಗಂಭೀರ ಐತೆ, ನಾವೆಲ್ಲ ನಮ್ಮ ಬಡತನ ಐತಪ್ಪ ಅಂತ ಹೇಳಿ ಯಾರೂ ನಂಬಕ್ಕೆ ಹೋಗಂಗಿಲ್ಲ, ಯಾರೂ ನಮ್ಗೆ ಹೆಲ್ಪ್ ಮಾಡಂಗಿಲ್ಲ. ಯಾರು ಎಲ್ಲ ಜನ ನಾವು ಅಡೋಸಿ ನಮ್ಮ ಮಗ್ಲ ಅವ್ರಿಗೆ ಏನು ಹೇಳಕ್ಕೆ ಹೋದ್ಯಪ್ಪ ಅಂತಂದ್ರೆ ಏನು ಮಾಡ್ತಾರೆ? ನಮ್ಮ ಬಗ್ಗೆ ಕೇಳ್ತಾರ, ಕೇಳಿ ಮಜಾಕ್ ಮಾಡ್ತಾರೆ. ನಿಮಗೂ ಹೇಳಕತ್ತೀನಿ ನಾನು, ಯಾವತ್ತೂ ನಮ್ಮ ಪರಿಸ್ಥಿತಿ ಎಂಥದಿದ್ರು ನಾವು ಮುಚ್ಕೊಂತ ಕೇಸಿ ಆ ಪರಿಸ್ಥಿತಿ ಯಾರಿಗೆ ತೋರಿಸ್ಲಾರ್ದಂಗೆ ಮಾಡ್ಕೊಂಡು ತಿನ್ನೋದು ಕಲಿಬೇಕು. ನಾನು ಹೇಳ್ತೀನಿ, ನಮ್ಮ ವಿಡಿಯೋ ಚಲೋ ಅನಿಸ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.